ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ಪಾಕ್ ಉಗ್ರರು ದೇಶದಲ್ಲಿ ವಿಧ್ವಂಸಕ ಚಟುವಟಿಕೆಗಳನ್ನು ನಡೆಸುವಂತಹ ಹೊಸ ರೀತಿಯನ್ನು ಅವರು ಕಂಡುಕೊಂಡಿದ್ದಾರೆ. ಈ ಒಂದೇ ಭಾರತ ಎನ್ನುವ ಹೆಸರಿಗೆ ಕಳಂಕ ಹಚ್ಚುವಂತ ಒಂದು ಕೃತ್ಯ ನಡೆದರು. ಚಿಕ್ಕ ಮಕ್ಕಳನ್ನು ಸಹ ಇದರಲ್ಲಿ ಬಳಸಿಕೊಳ್ಳಾಯಿತು. ಆಗಸ್ಟ್ 27ರಂದು ಅಲಿಗಢ್ ಎಕ್ಸ್ಪ್ರೆಸ್ ರೈಲಿಗೆ ಅಪಾಯಕಾರಿ ಚಕ್ರವನ್ನು ರೈಲಿನ ಹಳಿಯಲ್ಲಿ ಇಡಲಾಯಿತು. ಆಗಸ್ಟ್ 26ರಂದು ರಾಜಸ್ಥಾನದ ಪಾಲಿಯಲ್ಲಿ ಒಂದೇ ಭಾರತ ರೈಲನ್ನು ಉರುಳಿಸಿ ಆ ಹಳಿಯಲ್ಲಿ ಸಿಮೆಂಟ್ ಬ್ಲಾಕ್ಗಳನ್ನು ನಿನ್ನೆ 5 ಕಿಲೋ ತೂಕದ ಖಾಲಿ ಸಿಲಿಂಡರ್ ಅನ್ನು ಇಡಲಾಗಿದೆ. ಈ ಘಟನಾವಳಿಗಳ ಹಿಂದೆ ಮೋದಿ ಸರ್ಕಾರಕ್ಕೆ ಕಳಂಕ ತರುವಂತ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಅವರು ಇಟ್ಟಂತ ಹೆಸರು ರೈಲ್ ಜಹಾದ್. ಆತ್ಮೀಯ ವೀಕ್ಷಕರೇ, ದೇಶದಲ್ಲಿ ಭಯೋತ್ಪಾದನೆಯ ವಿವಿಧ ಮಜಲುಗಳನ್ನು ಪರಿಚಯಿಸುತ್ತಾ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ಪಾಕ್ ಉಗ್ರರು ಈಗ ಒಂದು ಹೊಸ ದಾರಿಯನ್ನು ಹಿಡಿದಿದ್ದಾರೆ. ಅದೇನು ಗೊತ್ತಾ? ರೈಲು ಹಳಿಗಳನ್ನು ಸ್ಫೋಟಿಸುವ ಮೂಲಕ ರೈಲುಗಳನ್ನು ಉರುಳಿಸಿ ಅಮಾಯಕ ಜನರನ್ನು ಕೊಲ್ಲುತ್ತಾ ದೇಶದಲ್ಲಿ ವಿಧ್ವಂಸಕ ಚಟುವಟಿಕೆಗಳನ್ನು ನಡೆಸುವಂತ ಹೊಸ ರೀತಿಯನ್ನು ಅವರು ಕಂಡುಕೊಂಡಿದ್ದಾರೆ. ಅದಕ್ಕೆ ಅವರು ಇಟ್ಟಂತ ಹೆಸರು ರೈಲ್ ಜಹಾದ್. ಹಾಗಾದ್ರೆ ಏನ್ ನಡೀತಾ ಇದೆ ದೇಶದಲ್ಲಿ? ಸ್ವತಃ ರೈಲು ಸಚಿವ ಈ ಬಗ್ಗೆ ಆತಂಕಿತರಾಗಿದ್ದು ತನಿಖೆಗೆ ಆದೇಶ ಮಾಡಿದ್ದಾರೆ. ಜೊತೆಗೆ ಯಾವುದೇ ಬೆಲೆ ತೆತ್ತಾದರೂ ಸಹ ರೈಲ್ವೆ ಇಲಾಖೆ ಇದನ್ನು ಕಟ್ಟುನಿಟ್ಟಾಗಿ ತಡೆಯುತ್ತೆ ಮತ್ತು ಜನರ ಪ್ರತಿನಿತ್ಯ ಸಂಚರಿಸುವ ಸುಮಾರು 2 ಕೋಟಿ ಜನರ ರಕ್ಷಣೆಯ ಜವಾಬ್ದಾರಿಯನ್ನು ಸ್ವತಃ ರೈಲ್ವೆ ಇಲಾಖೆ ಹೊರಲಿದೆ ಎನ್ನುವಂತ ಮಾತನ್ನು ಅವರು ಆಡಿದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ, ಏನೇನು ಘಟನೆಗಳು ಈ ಒಂದು ತಿಂಗಳ ಅವಧಿಯಲ್ಲಿ ನಡೆಯಿತು, ಇವೆಲ್ಲವನ್ನು ನಿಮ್ಮ ಜೊತೆ ಸವಿಸ್ತಾರವಾಗಿ ಹೇಳ್ತೇನೆ, ಕೇಳಿ. ಪ್ರಧಾನಿ ಮೋದಿ ಅವರು ದೇಶಕ್ಕೆ ಹೊಸ ರೈಲನ್ನು ಪರಿಚಯಿಸಿದರು, ಒಂದೇ ಭಾರತ ಎನ್ನುವಂತ ರೈಲು. ಆ ರೈಲು ಪರಿಚಯಿಸಿದ ಸಂದರ್ಭದಲ್ಲಿ ನಾವು ನೋಡಿದೀವಿ, ಯಾವ ರೈಲು ಯಾವ ರಾಜ್ಯದಿಂದ ಪ್ರಾರಂಭವಾಗುತ್ತೋ 4 ದಿನಗಳ ಅವಧಿಯಲ್ಲಿ ಆ ರೈಲಿಗೆ ಕಲ್ಲು ಹೊಡೆಯುವಂತ, ಗ್ಲಾಸ್ ಅನ್ನು ಹೊಡೆಯುವಂತ, ಮುಂಭಾಗವನ್ನು ಜಜ್ಜಿ ಹಾಳು ಮಾಡುವಂತ ಕೃತ್ಯ. ಯಾಕೆ ಇದು ಅಂದ್ರೆ ಒಂದೇ ಭಾರತ, ಈ ಒಂದೇ ಭಾರತ ಎನ್ನುವ ಹೆಸರಿಗೆ ಕಳಂಕ ಹಚ್ಚುವಂತ ಒಂದು ಕೃತ್ಯ ನಡೆದಿತ್ತು. ಇದು ಚಿಕ್ಕ ಮಕ್ಕಳನ್ನು ಸಹ ಇದರಲ್ಲಿ ಬಳಸಿಕೊಳ್ಳಾಯಿತು. ಯಾಕೆ? ಒಂದೇ ಭಾರತಕ್ಕೆ ಕಳಂಕ ತರುವಂತ ಒಂದು ದೊಡ್ಡ ಷಡ್ಯಂತ್ರ ನಡೆಯಿತು. ಇದನ್ನು ಈ ರೈಲ್ವೆ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡಿ ತಡೆಯುವ ಪ್ರಯತ್ನ ನಡೆಸಿದರೂ ಕೂಡ ಇಂದಿಗೂ ಈ ಕೃತ್ಯ ನಿರಂತರವಾಗಿ ಮುಂದುವರಿದೆ. ಇದರ ಮುಂದುವರಿದ ಭಾಗವಾಗಿ ಈಗ ಇಡೀ ರೈಲ್ವೆ ವ್ಯವಸ್ಥೆಯನ್ನೇ ವಿಧ್ವಂಸಗೊಳಿಸುವಂತ, ರೈಲುಗಳನ್ನು ಉರುಳಿಸಿ ಭಯೋತ್ಪಾದನೆಯ ಹೊಸ ರೂಪವನ್ನು ಭಾರತದಲ್ಲಿ ತಂದು ಆ ಮೂಲಕ ಅರಾಜಕತೆಯನ್ನು ಸೃಷ್ಟಿಸುವಂತಹ ಒಂದು ಕೃತ್ಯ ಭಯೋತ್ಪಾದಕರಿಂದ ನಡೀತಾ ಇದೆ ಎನ್ನುವಂತ ಒಂದು ಸಂಶಯ ಬರುವಂತ ಒಂದು ಘಟನೆಗಳು 1 ತಿಂಗಳ ಅವಧಿಯಲ್ಲಿ ನಿರಂತರವಾಗಿ ನಡೀತಾ ಇವೆ. ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನೋದು ಹೇಳ್ತೇನೆ, ಕೇಳಿ. ಅವಧಿಯಲ್ಲಿ ನಡೆದಂತಹ ಪ್ರಕರಣಗಳನ್ನು ನಾವು ಗಮನಿಸಿದ್ರೆ ತುಂಬಾ ನಮಗೆ ನೋವಾಗ್ತದೆ, ಆತಂಕ ಆಗ್ತದೆ, ಭಯಕ್ಕೆ ಒಳಗಾಗ್ತೀವಿ. ಆಗಸ್ಟ್ 17ರಂದು ಸಾಬರಮತಿ ಎಕ್ಸ್ಪ್ರೆಸ್ ರೈಲಿನ ಹಳಿಯಲ್ಲಿ ಕಲ್ಲುಗಳನ್ನು ಇಡಲಾಯಿತು. ಈ ಮೂಲಕ ಅದನ್ನು ಉರುಳಿಸುವ ಪ್ರಯತ್ನ ನಡೆಯಿತು. ಆಗಸ್ಟ್ 27ರಂದು ಅಲಿಗಢ್ ಎಕ್ಸ್ಪ್ರೆಸ್ ರೈಲಿಗೆ ಅಪಾಯಕಾರಿ ಚಕ್ರವನ್ನು ರೈಲಿನ ಹಳಿಯಲ್ಲಿ ಇಡಲಾಯಿತು. ಈ ಕೃತ್ಯದಲ್ಲಿ ಆಸ್ಮಾನ್ ಎನ್ನುವಂತ ಒಬ್ಬ ಯುವಕನನ್ನು ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸಲಾಗಿದೆ. ಇವಷ್ಟೇ ಅಲ್ಲ, ಆಗಸ್ಟ್ 23ರಂದು ಫರೂಖಾಬಾದ್ ಎಕ್ಸ್ಪ್ರೆಸ್ ಎನ್ನುವಂತ ರೈಲಿನ ಹಳಿಯಲ್ಲಿ ಕಟ್ಟಿಗೆ ತುಂಡುಗಳನ್ನು ಇಟ್ಟಿದ್ದರು. ಕೊನೆ ಘಳಿಗೆಯಲ್ಲಿ ಈ ರೈಲು ಇಲ್ಲಿಂದ ಡಿರೈಲ್ ಆಗುವುದು ತಪ್ಪಿದೆ. ಆಗಸ್ಟ್ 26ರಂದು ರಾಜಸ್ಥಾನದ ಪಾಲಿಯಲ್ಲಿ ಒಂದೇ ಭಾರತ ರೈಲನ್ನು ಉರುಳಿಸಿ ಸಿದ್ಧ ಎನ್ನುವಂತ ಹಠ ತೊಟ್ಟಂತ ಈ ಉಗ್ರರು ಆ ಹಳಿಯಲ್ಲಿ ಸಿಮೆಂಟ್ ಬ್ಲಾಕ್ಗಳನ್ನು ಇಟ್ಟಿದ್ರು. ರೈಲ್ವೆ ಚಾಲಕನ ಚಾಕಚಕ್ಯತೆಯಿಂದಾಗಿ ಈ ದುರಂತ ತಪ್ಪಿತು. ಸಾವಿರಾರು ಜನರು ಬದುಕಿದರು. ಇದು ಆಗಸ್ಟ್ ತಿಂಗಳಲ್ಲಿ ನಡೆದಂತ ಘಟನಾವಳಿಗಳು. ಹಾಗಾದ್ರೆ ಸೆಪ್ಟೆಂಬರ್ನಲ್ಲಿ ಏನಾಯಿತು? ಈಗ ಒಂದು 2-3 ದಿನಗಳಲ್ಲಿ ನಡೆದಂತ ಘಟನೆಗಳನ್ನು ನೋಡಿದ್ರೆ ನೀವು, ಇದೊಂದು ಸಾಮಾನ್ಯ ಕೆಲಸ ಅಲ್ಲ, ಸಾಮಾನ್ಯ ಕೃತ್ಯ ಅಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಮತ್ತು ಆಳವಾದ ಪಿತೂರಿ ನಡೀತಾ ಇದೆ ಅನ್ನುವಂತ ಸಂಶಯ ನಿಮಗೆ ಖಂಡಿತ ಬರಲೇಬೇಕು. ಪಂಜಾಬ್ ರಾಜ್ಯದಲ್ಲಿ ಭಟಿಂಡಾ ದೆಹಲಿ ಎಕ್ಸ್ಪ್ರೆಸ್ ರೈಲು ಟ್ರ್ಯಾಕ್ನಲ್ಲಿ ಬೆಳಗಿನ ಜಾವ 3 ಗಂಟೆಗೆ 9 ರೋಡ್ಗಳು ಪತ್ತೆಯಾದವು. ಕೊನೆ ಕ್ಷಣದಲ್ಲಿ ರೈಲು ಅದರ ಮೇಲೆ ಹಾದು ಹೋಗುವುದು ತಪ್ಪಿತು, ದುರಂತ ತಪ್ಪಿತು. ಇದೇ ಸಂದರ್ಭದಲ್ಲಿ ಒಂದು ದಿನದ ಮೊದಲು ಉತ್ತರಾಖಂಡದ ಬಿಲಾಸ್ಪುರ್ ಎಂಬ ಬಳಿ ರೈಲು ಹಳಿಯಲ್ಲಿ ಕಬ್ಬಿಣದ ಕಂಬ ಇತ್ತು, ಅಲ್ಲೂ ಸಹ ರೈಲು ದುರಂತ ತಪ್ಪಿತು. ಇವೆಲ್ಲ ಘಟನೆ ಅಲ್ಲ. ಇದಾದ ನಂತರ ಮಧ್ಯಪ್ರದೇಶದ ಬರಹಾನ್ಪುರ್ ರೈಲು ನಿಲ್ದಾಣದ ಬಳಿಯಲ್ಲಿ ಹಳಿಯ ಮೇಲೆ 10 ಡಿಟೋನೇಟರ್ಗಳು ಪತ್ತೆಯಾದವು. ಆ 10 ಡಿಟೋನೇಟರ್ಗಳನ್ನು ಮಂಜಿನ ವಾತಾವರಣದಲ್ಲಿ ರೈಲು ಹಳಿಯ ಪಕ್ಕದಲ್ಲಿ ಅದನ್ನು ಸ್ಫೋಟಿಸಿ ಮಂಜಿನಲ್ಲಿ ರೈಲು ನಿಲ್ದಾಣ ಕಾಣಿಸುವಂತೆ ಮಾಡಲಿಕ್ಕೆ ಅದನ್ನು ಹಳಿಯ ಪಕ್ಕದಲ್ಲಿ ಸ್ಫೋಟಿಸಿ ಹೊಗೆಯನ್ನು ಎಬ್ಬಿಸಿ ರೈಲಿಗೆ ಸಿಗ್ನಲ್ ಕೊಡುವಂತ ಡಿಟೋನೇಟರ್ಗಳು. ಆದರೆ ಆ 10 ಡಿಟೋನೇಟರ್ಗಳು ಹಳಿಯ ಮೇಲೆ ಇಡಲಾಗಿತ್ತು. ಈ ಘಟನೆಯಲ್ಲಿ
ಶಬ್ಬೀರ್ ಎಂಬಾತನನ್ನು ಬಂಧಿಸಲಾಗಿದೆ. ಆ ಶಬ್ಬೀರ್ ಯಾರು ಗೊತ್ತಾ? ಇದೇ ರೈಲ್ವೆ ಇಲಾಖೆಯ ಸಿಬ್ಬಂದಿ. ಹಾಗಾದ್ರೆ ಈ ಜಮ್ಮು ಕಾಶ್ಮೀರದಿಂದ ಕರ್ನಾಟಕಕ್ಕೆ ಬರುವಂತಹ ಈ ರೈಲು ಯೋಧರನ್ನು ಹೊತ್ತು ಬರ್ತಾ ಇತ್ತು. ಹಾಗಾದ್ರೆ ಈ ಮಾಹಿತಿ ಶಬ್ಬೀರ್ನಿಗೆ ಹೇಗೆ ಗೊತ್ತಾಯಿತು ಮತ್ತು ಶಬ್ಬೀರ್ ಯಾಕೆ ಆ ರೈಲು ಹಳಿಗಳ ಮೇಲೆ ಡಿಟೋನೇಟರ್ಗಳನ್ನು ಇಟ್ಟ ಎನ್ನುವುದು ವಿಸ್ತೃತ ತನಿಖೆ ಮಾಡಿದ್ರೆ ಇದ್ರ ಹಿಂದಿರುವಂತಹ ಆಳವಾದ ಷಡ್ಯಂತ್ರ ಹೊರಬರುತ್ತದೆ. ಉತ್ತರ ಪ್ರದೇಶದ ಪ್ರೇಮ್ಪುರ್ ಎಂಬಲ್ಲಿ ನಿನ್ನೆ 5 ಕಿಲೋ ತೂಕದ ಖಾಲಿ ಸಿಲಿಂಡರ್ ಅನ್ನು ಇಡಲಾಗಿತ್ತು. ಕೊನೆ ಕ್ಷಣದಲ್ಲಿ ಚಾಲಕ ನೋಡ್ತಾನೆ ಮತ್ತು ರೈಲನ್ನು ನಿಲ್ಲಿಸ್ತಾನೆ. ಇದರಿಂದಾಗಿ ದೊಡ್ಡ ಅಪಾಯ ತಪ್ಪಿದೆ. ಈಗ ಹೇಳಿ, ಇವೆಲ್ಲವೂ ಆಕಸ್ಮಿಕವಾಗಿ ನಡೀತಾ ಇರುವಂಥದ್ದು. ಒಂದು ತಿಂಗಳಲ್ಲಿ ನಡೆದಂಥ ಸುಮಾರು 15 ಘಟನಾವಳಿಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಇವೆಲ್ಲವುಗಳು ಸಹ ಒಂದು ಆಳ ಷಡ್ಯಂತ್ರದ ಭಾಗ. ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ರಂದ್ರೆ, ಈ ಘಟನಾವಳಿಗಳ ಹಿಂದೆ ಮೋದಿ ಸರ್ಕಾರಕ್ಕೆ ಕಳಂಕ ತರುವಂಥ ಪ್ರಯತ್ನ ನಡೀತಾ ಇದೆ. ಇಡೀ ರೈಲ್ವೆ ಇಲಾಖೆಯನ್ನು ಸುಸಜ್ಜಿತಗೊಳಿಸಿ ರೈಲ್ವೆ ಇಲಾಖೆಯನ್ನು ಜನಸ್ನೇಹಿಯನ್ನಾಗಿ ಮಾಡುವಂಥ ಪ್ರಯತ್ನ ನಡೆದಿದೆ. ಅದನ್ನು ವಿಧ್ವಂಸಗೊಳಿಸುವಂಥ ಜೊತೆಗೆ ಮೋದಿ ಸರ್ಕಾರ ದೇಶದುದ್ದಗಲಕ್ಕೂ ಭಯೋತ್ಪಾದನೆಯನ್ನು ಮಟ್ಟ ಹಾಕಿ ಏನು ಶಾಂತಿಯನ್ನು ತರ್ತಾ ಇದೆ, ಆ ಶಾಂತಿಗೆ ಭಂಗ ತರುವಂತಹ ಪ್ರಯತ್ನವನ್ನು ಉಗ್ರರು ಹಿಡಿದಿದ್ದಾರೆ. ಇದು ಹೊಸ ಮಾರ್ಗ. ರೈಲ್ವೆ ಹಳಿಗಳನ್ನು ಸ್ಫೋಟಿಸುವ ಮೂಲಕ ಜನರನ್ನು ಸಾಯಿಸಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವಂತ ಹೊಸ ಮಾರ್ಗ ಇದು. ಇದೊಂದು ರೈಲ್ ಜೆಹಾದ್ ಎನ್ನುವಂತ ಮಾತನ್ನು ಆಡಿರುವಂತ ರೈಲ್ವೆ ಸಚಿವರು ಇದನ್ನು ನಾವು ಕಟ್ಟುನಿಟ್ಟಾಗಿ ತಡೆಯುತ್ತೇವೆ, ಯಾವುದೇ ಬೆಲೆ ತೆತ್ತಾದರೂ ಇದಕ್ಕೆ ನಿಗ್ರಹ ಮಾಡುತ್ತೇವೆ ಅನ್ನುವಂತ ಮಾತನಾಡಿದ್ದಾರೆ. ಹಾಗಾದ್ರೆ ರೈಲು ಜಿಹಾದ್ ಅನ್ನುವಂಥ ಮಾತು ಯಾಕೆ ಬರ್ತಾ ಇದೆ, ಆ ಶಬ್ದವನ್ನು ಯಾಕೆ ಬಳಸ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಅದರ ಜಾಡನ್ನು ಹಿಡಿತಾ ಹೋದ್ರೆ ಪಾಕಿಸ್ತಾನದ ಒಬ್ಬ ಉಗ್ರನ ಪ್ರತ್ಯಕ್ಷ ಆಗ್ತದೆ. ಆತ ಮಾಡಿದ ಒಂದು ವಿಡಿಯೋ ನಮ್ಮ ಕಣ್ಣು ಮುಂದೆ ಬರ್ತದೆ. ಆತ ಯಾರು ಗೊತ್ತಾ? ಪಾಕಿಸ್ತಾನದಲ್ಲಿ ನೆಲೆಸಿರುವಂಥ ಫರೇತುಲ್ಲಾ ಗೋರಿ ಎನ್ನುವಂಥ ಒಬ್ಬ ಉಗ್ರ. ಅವನು ವಿಡಿಯೋ ಮಾಡ್ತಾನೆ, ಭಾರತದ ಉಗ್ರಗಾಮಿಗಳಿಗೆ, ಭಾರತದ ಮುಸ್ಲಿಮರಿಗೆ ಒಂದು ಕರೆ ಕೊಡ್ತಾನೆ. ಭಾರತ ಇನ್ನು ಮತ್ತೆ ಜಗತ್ತಿನ ದೊಡ್ಡ ಶಕ್ತಿ ಆಗ್ತಾ ಇದೆ, ಇದನ್ನು ನಾವು ತಡಿಲೇಬೇಕು. ಈಗಾಗಲೇ ನೀವು ಏನು ಭಯೋತ್ಪಾದನೆ ನಡೆಸ್ತಾ ಇದ್ದೀರಿ, ಆ ಮಾದರಿಯಲ್ಲಿ ಭಯೋತ್ಪಾದನೆ ನಡೆಸಿದ್ರೆ ಭಾರತವನ್ನು ತಲ್ಲಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಮಾದರಿಯನ್ನು ಪರಿಚಯಿಸಬೇಕು. ನೀವು ರೈಲು ಹಳಿಗಳನ್ನು ಸ್ಫೋಟಿಸಬೇಕು, ರೈಲುಗಳನ್ನು ಉರುಳಿಸಬೇಕು, ಗ್ಯಾಸ್ ಪೈಪುಗಳನ್ನು ಸ್ಫೋಟಿಸಬೇಕು, ನೀರಿನ ಪೈಪುಗಳನ್ನು ಸ್ಫೋಟಿಸಬೇಕು. ಈ ಮೂಲಕ ಇಡೀ ದೇಶದಲ್ಲಿ ಅರಾಜಕತೆಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಒಂದು ಕರೆಯನ್ನು ಆ ವಿಡಿಯೋ ಮೂಲಕ ಆ ಉಗ್ರ ಕೊಟ್ಟಿದ್ದಾನೆ. ಈಗ ಹೇಳಿ, ಆ ಉಗ್ರನ ಕರೆಯಂತೆಯೇ ಆ ವಿಡಿಯೋ ಬಂದ 1 ತಿಂಗಳ ಅವಧಿಯಲ್ಲಿ ನಡೆದಂಥ ಈ 10 ಘಟನೆಗಳನ್ನು ಹೋಲಿಕೆ ಮಾಡಿದರೆ ಇದೊಂದು ರೈಲು ಜಿಹಾದ್ ಎನ್ನುವುದು ದೃಢವಾಗ್ತದಲ್ವ? ಈ ಬಗ್ಗೆ ಕಾಳಜಿ ತೆಗೆದುಕೊಳ್ಬೇಕಲ್ವ? ಖಂಡಿತವಾಗಿಯೂ ಇವತ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆ ಗೊತ್ತಾ? 2 ಕೋಟಿ ಜನ ಇಡೀ ದೇಶದಲ್ಲಿ ಪ್ರತಿದಿನ 2 ಕೋಟಿ ಭಾರತೀಯರು ರೈಲು ಸಂಚಾರದ ಮೂಲಕ ತಮ್ಮ ಜೀವನವನ್ನು ಕಟ್ಟಿಕೊಳ್ತಾರೆ. ಸಂಚಾರಕ್ಕೆ ರೈಲನ್ನು ಬಳಸ್ತಾರೆ. ಅವರ ಸುರಕ್ಷತೆಯ ಪ್ರಶ್ನೆ ನಮ್ಮ ಎದುರು ಇದೆ, ಕೇಂದ್ರ ಸರ್ಕಾರದ ಎದುರಿದೆ. ಹೀಗಾಗಿ ಈ ಉಗ್ರರ ಕೃತ್ಯವನ್ನು ತಡೆಯಲಿಕ್ಕೆ ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿ ಎನ್ನುವುದು ನಮ್ಮ ಆಶಯ. ಕೇಂದ್ರ ಸರ್ಕಾರ ಖಂಡಿತವಾಗಿಯೂ ಇದನ್ನು ಮಾಡೇ ಮಾಡುತ್ತೆ ಅನ್ನುವಂಥ ಭರವಸೆ ನಮ್ಮದು. ನಮಸ್ಕಾರ.